ಓಕೆ. ಈ ಒಂದು ಸೀಸನ್ನಲ್ಲಿ ಯಾರ ಕ್ಯಾರೆಕ್ಟರ್ ತುಂಬ ಇಂಪ್ಯಾಕ್ಟ್ ಆಗ್ತಿದೆ ಬಿಗ್ ಬಾಸ್ನಲ್ಲಿ ಅನ್ನೋದು? ಆಸ್ ಅ ಕ್ಯಾರೆಕ್ಟರ್, ಐ ಆಮ್ ಮಚ್ ಇಂಪ್ರೆಸ್ಡ್ ವಿತ್ ಗಿಲ್ಲಿ ನಟ. ದೆನ್ ಆಸ್ ಅ ಹ್ಯುಮ್ಯಾನಿಟಿ ಮತ್ತು ಮನುಷ್ಯತ್ವ ಮತ್ತು ಸಿಂಪ್ಲಿಸಿಟಿ ಮತ್ತು ತಮ್ಮ ಕಷ್ಟಗಳನ್ನು ಹೇಳ್ಕೊಳೋದು, ಸೆಕೆಂಡ್ ಕ್ಯಾರೆಕ್ಟರ್ ಈಸ್ ರಕ್ಷಿತಾ. ಆ್ಯಸ್ ಅ ಸ್ಪೋರ್ಟ್ಸ್ಮ್ಯಾನ್ಶಿಪ್, ಆ್ಯಸ್ ಅ ವಿಲನ್ ಆಗಿ, ಆ್ಯಸ್ ಅ ಬಾಡಿ ಬಿಲ್ಡರ್ ಆಗಿ, ರಘು ಅವರ ಮನಸ್ಥಿತಿ ಮತ್ತು ಸ್ಟೆಬಿಲಿಟಿ ಮತ್ತು ಮನಸ್ಸು ನ್ಯೂಟ್ರಲ್ ಆಗಿ, ನಾರ್ಮಲ್ ಆಗಿ, ಯಾವುದಕ್ಕೂ ಆವೇಶ ಇಲ್ದೇನೆ, ಯಾವುದಕ್ಕೂ ಎಮೋಷನ್ಸ್ ಇಲ್ದೇನೆ ಒಂದು ಚಿತ್ತವಾಗಿ ಇರ್ತಕ್ಕಂಥ ಮನಸ್ಥಿತಿ ನೋಡಿದ್ದು ರಘು. ರಘು ವಾಸ್ ಅ ಸರ್ಪ್ರೈಸ್ ಎಲಿಮೆಂಟ್ ಫಾರ್ ಮಿ. ಅವನು ಬ್ಯಾಲೆನ್ಸ್ಡ್ ಅಪ್ರೋಚು, ಅವನು ಯಾವುದಕ್ಕೂ ಆವೇಶ ಪಡ್ತಾ ಇಲ್ಲ. ಅವನು ಒಂಥರ ಘಟ ಇದ್ದಂಗೆ, ಅವನು ಹೌದಾ ಆಯಿತಾ ಅಂತ ಯಾವುದು. ಸೊ ದ್ಯಾಟ್ ಪರ್ಸ್ನಾಲಿಟಿ ಒಂಥರ ಬಿಗ್ ಬ್ರದರ್ ಪರ್ಸ್ನಾಲಿಟಿ. ಎಲ್ಲವನ್ನೂ ಸಾಲ್ವ್ ಮಾಡುವ, ಎಮೋಷ್ನಲಿ ಸಾಲ್ವ್ ಮಾಡ್ಬೋದು, ಶಕ್ತಿಯಲ್ಲೂ ಸಾಲ್ವ್ ಮಾಡ್ಬೋದು, ಯುಕ್ತಿಯಲ್ಲೂ ಸಾಲ್ವ್ ಮಾಡುವ ಒಂದು ಪರ್ಸ್ನಾಲಿಟಿ ರಘು. ನಾನು ಪಿಕ್ಚರಲ್ಲಿ ಅವರೊಂದು ವಿಲನ್ ಈಗ ಜ್ಞಾಪಕ ಬರ್ತಾರೆ ಅವ್ರು ಮಾಡಿದರು ಅಂತ. ಸೊ ಆ ಥರ ಒಂದು ದೈತ್ಯಾಕಾರ ಮಾಂಸ ಪರ್ವತವನ್ನು ನೋಡಿದ್ದೇ ಆ ರಘು. ಬಟ್ ಬಾಡಿ ಎಲ್ಲ ಇಳಿದೋಗಿದೆ ಪಾಪ ಅವರಿಗೆ. ಈ ಈಸ್ ಬಿಕಮಿಂಗ್ ಸ್ಮಾಲರ್. ಐ ಥಿಂಕ್ ಬಿಗ್ ಬಾಸ್ ಹೋದವರೆಲ್ಲ ಸಣ್ಣ ಆಗ್ತಾರೆ. ಸೊ ಈ ಮೂರು ಪರ್ಸ್ನಾಲಿಟಿ, ಗಿಲ್ಲಿ ನಟ, ರಕ್ಷಿತಾ ಆ್ಯಂಡ್ ರಘು, ವೆರಿ ವೆರಿ ಇನ್ಸ್ಪೈರಿಂಗ್ ಪಾಸಿಟಿವ್ ಪರ್ಸ್ನಾಲಿಟಿ ಟು ದ ಸೊಸೈಟಿ. ನೆಗೆಟಿವ್ ಪರ್ಸ್ನಾಲಿಟಿ ಅಂದರೆ ಅದೇ ಜಾನ್ವಿ, ಅದೇ ಅಶ್ವಿನಿ ಗೌಡ. ಯಾಕೆ ಅಂದರೆ ನೆಗೆಟಿವಿಟಿ ನಾವು ಏನು ಟಿ ವಿ ಸೀರಿಯಲಲ್ಲಿ ನೋಡ್ತೀವೋ ವಿಲನ್ ಆಗಿ, ಯಾವುದೋ ಒಂದು ಟಿ ವಿ ಸೀರಿಯಲ್ ಇದ್ರೆ, ಧಾರಾವಾಹಿಯಲ್ಲಿ ಯಾರು ವಿಲನ್ ಕೆಟ್ಟವ್ರು ಇರ್ತಾರೋ ಅದನ್ನೇ ಅಲ್ಲಿ ತೋರಿಸ್ತಾ ಇದ್ದಾರೆ. ಕೆಟ್ಟದ್ದು ಮಾತಾಡೋದು, ವಿಷ ತುಂಬಿಸೋದು, ಲೂಸ್ ಟಾಕ್ ಮಾತಾಡೋದು. ಸೇಮ್ ವಿಲನ್ ನೀವೇನು ಟಿ ವಿ ಸೀರಿಯಲಲ್ಲೋ ಹೆಣ್ಮಕ್ಳು ನೋಡ್ತೀರೋ ಅದೇ ಥರ ಅಶ್ವಿನಿ ಗೌಡ ಅವ್ರು ನೋಡ್ತಾರೆ. ಅಲ್ಲಿ ಏನು ಯಾವ ಪರ್ಸ್ನಾಲಿಟಿ ಕಾಣ್ತಾ ಇಲ್ಲ, ರಿಯಲ್ ಪರ್ಸ್ನಾಲಿಟಿ ಆಚೆ ಬರ್ತಾ ಇಲ್ಲ. ಸೊ ಈ ಮೂರು ಜನದ್ದು ರಿಯಲ್ ಪರ್ಸ್ನಾಲಿಟಿ, ಎಸ್ಪೆಷಲಿ ಗಿಲ್ಲಿ, ರಕ್ಷಿತಾ ಆ್ಯಂಡ್ ರಘು, ಆರ್ ಎಕ್ಸ್ಟ್ರೀಮ್ಲಿ ರಿಯಲ್, ನಿಜ. ಅವರ ಸ್ವಂತ ಪರ್ಸ್ನಾಲಿಟಿ ಆಚೆ ಬಂದಿದೆ. ಅಲ್ಲ, ಇನ್ನು ನೀವು ಹೇಳ್ತಿದ್ರಿ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವ್ರು ನೆಗೆಟಿವ್ ಅಂತ ಹೇಳ್ತಿದ್ರಿ. ಬಿಗ್ ಬಾಸಲ್ಲಿ ಆಟ ಆಡ್ತಿದ್ದೀನಿ ಅಂತ ಹೇಳಿ ಆ ನೆಗೆಟಿವ್ ರೋಲನ್ನು ಮಾಡ್ತಿರುವಂಥದ್ದು, ಅಥವಾ ಅವರ ವ್ಯಕ್ತಿತ್ವನೇ ನೆಗೆಟಿವ್ ಅಂತೇಳಿ ಹೇಳುವಂಥದ್ದು ಹೇಗೆ ಅಂತ? ನೋಡಿ, ಒಂದು ದಿನ ನಿಮ್ಗೆ ಗೊತ್ತಿರುತ್ತೆ ಕ್ಯಾಮ್ರಾ ಇದೆ ಅಂತ, 3 ದಿನ ಆಮೇಲೆವರೆಗೂ ಕ್ಯಾಮ್ರಾ ಇದೆ ಮಾತಾಡಬೇಕು ಅಂತ. ಬಟ್ ದಿನ ಕಳೆದಂಗೆ ಕ್ಯಾಮ್ರಾ ಇರೋದು ಮರ್ತೋಗ್ಬಿಡುತ್ತೆ ನಿಮಗೆ. ನಿಮ್ಮ ಮೈಂಡ್ ಹೇಗಾಗುತ್ತೆ, ಕ್ಯಾಮ್ರಾ ಎಲ್ಲಿದೆ ಅಂತಲೇ ಗೊತ್ತಿರಲ್ಲ ನಿಮಗೆ. ಸೊ ನೀವು ಅಲ್ಲಿ ಬದುಕಕ್ಕೆ ಶುರು ಮಾಡ್ತೀರಾ, ನಿಮ್ಗೆ ಅದೇ ಜೀವನ, ಅದೇ ಲೋಕ. ನಾನು ಬಿಗ್ ಬಾಸ್ 8ರಲ್ಲಿದ್ದಾಗ ನಾನು ಇದೇ ಲೈಫು, ಇಲ್ಲೇ ಇದ್ಬಿಡ್ತೀನಿ, ನಾನೇನೋ ಸತ್ತೋಗ್ಬಿಟ್ಟಿದ್ದೀನಿ, ಇಲ್ಲೇ ಇದ್ದೀನಿ ಅಂತ. ನನಗೆ ಬೆಳಿಗ್ಗೆ ಇದ್ದರೆ ನಾನು ಇಲ್ಲಿ ಹೊಸ ಜೀವನ ನನಗೆ ಅಂತ, ಆ ಥರದ ಪರಿಸ್ಥಿತಿ ಇರುತ್ತೆ. ಸೊ ಕ್ಯಾಮ್ರಾ ಇದೆ ಅಂತ ನಿಮ್ಗೆ ಗೊತ್ತೇ ಆಗೋದಿಲ್ಲ. ನಿಮ್ಮ ಲೈವೇ ಬರೋದು ಆಚೆ. ಫಸ್ಟ್ ಡೇ 2 ಡೇಸ್ ಏನೋ ಸ್ವಲ್ಪ ನಗ್ನಗ್ತಾ ಚೆನ್ನಾಗಿದ್ದೀರಾ, ಹೋಗಿ ಬನ್ನಿ ಅಂತ ಹೇಳ್ಬೋದು, ಗುಡ್ ಬಿಹೇವಿಯರ್ ತೋರಿಸ್ಬೋದು. 3rd 4th ನಿಮ್ದೆಲ್ಲ ಬತ್ತಲೆ ಮಾಡಿಬಿಡುತ್ತೆ ಬಿಗ್ ಬಾಸು. ಇದಲ್ಲದೆ ಆಚೆ ಬರ್ತಾ ಇರೋದು ಈಗ. ಎಸ್, ಓಕೆ. ಇನ್ನು ಕೆಲವೊಂದು ಸೀಸನ್ ನಾವು ನೋಡಿದ್ದೀವಿ, ಪರಿಚಯನೇ ಇಲ್ಲದೆ ಇರುವಂಥವ್ರು ಕೂಡ ಬಿಗ್ ಬಾಸಲ್ಲಿ ಸ್ನೇಹ ಆಗಿರ್ಬೋದು, ಅದು ಲವ್ ಆಗುವಂಥದ್ದು, ಮತ್ತು ಬಿಗ್ ಬಾಸ್ನ ಹೊರಗೆ ಬಂದಮೇಲೂ ಕೂಡ ಅದು ಕಂಟಿನ್ಯೂ ಆಗುವಂಥದ್ದು. ಈ ಬಾರಿಯ ಬಿಗ್ ಬಾಸ್ನಲ್ಲಿ ನೀವು ನೋಡಿರ್ತೀರಿ ನೀವು, ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಬಾಂಡಿಂಗು ಅದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನೋಂಥದ್ದು, ಏನು ಮೆಸೇಜು ಹೋಗ್ತಾ ಇದೆ ಅಂತ? ಆಚೆ ಬಂದರೆ ಫ್ರೆಂಡ್ಶಿಪ್ಪೇ ಹೇಳೋದಿಲ್ಲ. ಈ ಲವ್ ಎಲ್ಲ ಸುಮ್ಮನೆ ರೀ, ಇದೆಲ್ಲ ಕಬ್ಬಂ ಪಾರ್ಕಿಗೆ ಸೀಮಿತ. ನಮ್ಮಲ್ಲೂ ಅರವಿಂದ್, ದಿವ್ಯಾ ಇದ್ದರು. 5 ವರ್ಷ ಆಯಿತು, ಮದುವೆ ಆಗಿದೆಯಾ? ಖಂಡಿತ ಇಲ್ಲ. ರ್ಯಾಪರ್ ಚಂದನ್ನು ಮತ್ತು ನಿವೇದಿತಾ ಏನಾಯಿತು ನಿಮಗೆ ಗೊತ್ತಿದೆ. ಅನೇಕ ದೀಪಿಕಾ ದಾಸು, ಶೆಟ್ಟಿ, ಶೈನ್ ಶೆಟ್ಟಿ. ಸೊ ಅನೇಕ ಕೆಮಿಸ್ಟ್ರೀಸ್ಗಳು ಗ್ರೋ ಆಗುತ್ತೆ. ಬಟ್ ಅದು ಕೆಮಿಸ್ಟ್ರಿ ಇಸ್ ಲಿಮಿಟೆಡ್ ಟು 100 ಡೇಸ್. ಒಂದು ನಿಜವಾದ ಕೆಮಿಸ್ಟ್ರಿ ಆಚೆ ಆಗೋದಕ್ಕೂ, ಒಂದು ಸ್ಟುಡಿಯೋಲಿ ಆಗೋದಕ್ಕೂ ತುಂಬ ಕಷ್ಟ ಇದೆ. ಫ್ರೆಂಡ್ಶಿಪ್ಪು ಅಷ್ಟೇ. ನಾವು ಟಚ್ಚಲ್ಲಿರ್ಬೋದು, ಅದು ಡೀಪ್ ಫ್ರೆಂಡ್ಶಿಪ್ ಆಗೋದಿಲ್ಲ. ಅದಾಗಬೇಕು ಅಂದರೆ ಇಟ್ ಟೇಕ್ಸ್ ರಿಯಲ್ ಥಿಂಗ್. ಐ ಹ್ಯಾವ್ ನಾಟ್ ಸೀನ್ ಎನಿ ಡೀಪ್ ಫ್ರೆಂಡ್ಶಿಪ್. ಅಲ್ಲ ಮೇಲೆ ತೇಳ್ಕೊಂಡಿರತಕ್ಕಂಥ ಫ್ರೆಂಡ್ಶಿಪ್ಪು ನನಗೆ. ಎಸ್, ಕಾವ್ಯ ಆ್ಯಂಡ್ ಗಿಲ್ಲಿ, ದೇ ಮೇಕ್ ಎ ನೈಸ್ ಪೇರ್. ದೇ ತುಂಬ ಅದು ಇನ್ನೋಸೆನ್ಸು, ಇವೊಂದು ಇನ್ನೋಸೆನ್ಸು. ಕಾವ್ಯ ಇಸ್ ಅ ಗುಡ್ ಪರ್ಸ್ನಾಲಿಟಿ. ಅವ್ರ ಬಗ್ಗೆ ಮಾತಾಡೋದೇ ಬಿಟ್ಬಿಟ್ಟೆ, ಮಾತಾಡಿರಲಿಲ್ಲ, ಮಾತಾಡಬೇಕು. ಶಿ ಲಿವ್ಸ್ ಫಾರ್ ಹರ್ ಸೆಲ್ಫ್. ಅವ್ರಿಗೆ ಗೊತ್ತಿದೆ ಏನು ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ. ಸೊ ಶಿ ಈಸ್ ಆಲ್ಸೋ ಒನ್ ಆಫ್ ದಿ ಟಾಪ್ 5 ಇರ್ತಾರೆ ಅವರು. ಸೊ ಕಾವ್ಯ, ಅದು ಐ ಥಿಂಕ್ ಇಟ್ ವಿಲ್ ನಾಟ್ ಗ್ರೋ ಟು ಅ ಲವ್ ರಿಲೇಷನ್ಶಿಪ್. ಬಿಕಾಸ್ ಯಾವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಆದಾಗ ತಂಗಿ, ಸಿಸ್ಟರು, ರಾಖಿ ಕಟ್ಟೋದು ಎಲ್ಲ ಏನೇನು ಆಯ್ತಲ್ಲ, ಅದರಿಂದ ಅದು ಬ್ರೇಕ್ ಆಗಿದೆ. ಐ ಥಿಂಕ್ ಫ್ರೆಂಡ್ಶಿಪ್ ಇದೆ, ಕ್ಲೋಸ್ ಫ್ರೆಂಡ್ಶಿಪ್ ಇದೆ. ಲವ್ ಆಗಿ ಪರಿವರ್ತನೆ ಆಗಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗೋದು, ಐ ಥಿಂಕ್ ಇಟ್ ಇಸ್ ಲಿಟಲ್ ಅನ್ಲೈಕ್ಲಿ. ಎಸ್, ಓಕೆ. ಇನ್ನು ಕೊನೆಯದಾಗಿ ಟಾಪ್ 5 ಯಾರು ಇರ್ತಾರೆ ಸರ್? ಟಾಪ್ 5 ಗಿಲ್ಲಿ ನಟ, ಕಾವ್ಯ, ರಘು, ರಕ್ಷಿತಾ, ಅಶ್ವಿನಿ. ಟಾಪ್ 3 ಅಂತೇಳಿ ಬಂದಾಗ
ಅಶ್ವಿನಿ, ಗಿಲ್ಲಿ ಆ್ಯಂಡ್ ಕಾವ್ಯ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.